ಇವತ್ತು ನಮ್ಮ ಶಿರಾ ನಗರದ ಕೋಟೆ ಭಾಗದಲ್ಲಿ ಶಿರಾ ದೊಡ್ಡಕೆರೆಗೆ ಹೊಂದಿಕೊಂಡಿರ್ತಕ್ಕಂಥ ಮಲ್ಲೇಶ್ವರ ಸ್ವಾಮಿಯ ಒಂದು ಶಿವರಾತ್ರಿ ಪ್ರಯುಕ್ತ ಬಹಳ ಭಕ್ತಿಭಾವದಿಂದ ಶಿವನ ಇದಲ್ಲ ಧ್ಯಾನ ಮಂಟಪ ಉದ್ಘಾಟನೆ ನಮ್ಮ ಸಿದ್ರಬೆಟ್ಟದ ಸ್ವಾಮೀಜಿಗಳು ಬಂದು ಮಾಡಿಕೊಟ್ಟು ಹೋಗಿದ್ದಾರೆ. ಇಲ್ಲಿ ಒಂದು ರೀತಿ ಇತಿಹಾಸ ಪ್ರಸಿದ್ಧ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಉದ್ಭವ ಪಲ್ಲೇಶ್ವರ ಅಂತ ಹೇಳಿ ಏನು ಗಂಗರ ಕಾಲದಲ್ಲಿ ಈ ಕೆರೆ ಹಿಂಭಾಗದಲ್ಲಿ ರೈತರು ಪಲ್ಲಗಳಲ್ಲಿ ಅಂದ್ರೆ ಯಥೇಚ್ಛವಾಗಿ ಬೆಳೆಯನ್ನ ಬೆಳೆದಂತ ಸಂದರ್ಭದಲ್ಲಿ ಅವರ ಒಂದು ದವಸ ಧಾನ್ಯಗಳನ್ನು ತಂದು ಇಲ್ಲಿ ಪೂಜೆಗೆ ಅರ್ಪಿಸಿ ಮುಂದಕ್ಕೆ ಹೋಗುವಂತ ಕೆಲಸವನ್ನು ಮಾಡ್ತಿದ್ರು ಅಂತೇಳಿ ಇತಿಹಾಸ ಹೇಳುತ್ತೆ. ಶಿರಾ ತಾಲೂಕಿನ ಶಿರಾ ನಗರದ ಹಲವಾರು ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಅದು ಕೊಳದಪ್ಪಲೇಶ್ವರ ಇರ್ಬೋದು, ಹಾಗೆ ನಮ್ಮ ಪಲ್ಲೇಶ್ವರ ಇರ್ಬೋದು, ಮೇಲ್ಕುಂಟೆ ದೇವಸ್ಥಾನ ಇರ್ಬೋದು, ಈ ಎಲ್ಲ ದೇವಸ್ಥಾನಗಳ ಜೊತೆಗೆ ಇದು ಕೂಡ ಇವತ್ತು ಒಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇದಿನ್ನೂ ಹೆಚ್ಚಾಗಿ ಬೆಳಕಿಗೆ ಬರಬೇಕಾಗಿದೆ. ಈಗೇನೋ ನಮ್ಮ ಇವರೊಂದು ಸಣ್ಣದಾಗಿ ಬಂದು ಇಲ್ಲೊಂದು ಟೀ ಅಂಗಡಿ ಇಟ್ಕೊಂಡು ಅದನ್ನ ನಮ್ಮ ಇನ್ನೊಬ್ರು ಯಾರು ಸಹಕಾರ ಮಾಡಿದವರು ನಮ್ಮ ಎಲ್ಲೋದ್ರು ಶಿವಶಂಕರಪ್ಪನವರು, ಮೂಗನಹಳ್ಳಿಯವರು, ಈ ಭಾಗದ ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ಬರ್ತಾರೆ. ಇನ್ನೂ ಹೆಚ್ಚಿಗೆ ಇದು ದೇವರು ಪ್ರಸಿದ್ಧ ಆಗಲಿ, ಯಾಕೆಂದ್ರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಇದು ನಿನ್ನೆ ಇವತ್ತು ಮಾಡಿರುವಂಥ ದೇವಸ್ಥಾನ ಅಲ್ಲ. ಕೆರೆ ಏರಿ ಅರ್ಧ ಭಾಗ ಒಳಗೆ ಸೇರ್ಕೊಂಡಿದೆ. ಆದರೂ ಕೂಡ ಎಲ್ಲೂ ಕೂಡ ಒಂದೇ ಒಂದು ಡ್ರಾಪ್ ನೀರು ಕೂಡ ಸೀಪೇಜ್ ಆಗಲಿ ಅಥವಾ ಯಥೇಚ್ಛವಾಗಿ ಕೆರೆ ತುಂಬಿದಾಗ ನೀರು ಬರೋವಂಥದ್ದಾಗಲಿ ಅಥವಾ ಅಭಿಷೇಕ ಮಾಡಿದಾಗ ಆ ನೀರು ಹೋಗೋದಕ್ಕೆ ಅದೊಂದು ಸುರಂಗ ಮಾರ್ಗ ಕೂಡ ಮಾಡಿದ್ದಾರೆ ಅಂತ ಕಾಣುತ್ತೆ. ಅದೆಲ್ಲೂ ಕೂಡ ನೀರು ಅಲ್ಲಿ ನಿಂತ್ಕೊಳ್ಳೋದಾಗ್ಲಿ ಆಗಲ್ಲ ಅಂತ ಇಲ್ಲಿ ಪೂಜೆ ಮಾಡೋರು ಹೇಳ್ತಾರೆ. ಹಾಗಾಗಿ ಇದೊಂದು ಪವಾಡ ಸದೃಶ ದೇವಸ್ಥಾನ ಆಗಿದೆ. ಸೊ ನಾವೆಲ್ಲ ಬಹಳ ಭಕ್ತಿಭಾವದಿಂದ ಈಶ್ವರನ ಸನ್ನಿಧಾನದಲ್ಲಿ ಪಲ್ಲೇಶ್ವರನ ಸನ್ನಿಧಾನದಲ್ಲಿ ಇವತ್ತು ಪೂಜೆಯನ್ನ ಸಲ್ಲಿಸಿ ನಮ್ಮ ಶ್ರದ್ಧಾ ಭಕ್ತಿಗಳನ್ನ ಸಮರ್ಪಿಸಿದ್ದೇವೆ. ಸೊ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನಗೂ ಕೂಡ ಇಲ್ಲಿ ಬಂದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ನಮ್ಮ ನಾಗರಾಜಣ್ಣ ಮತ್ತು ಎಲ್ಲ ಈ ಭಾಗದ ಭಕ್ತಾದಿಗಳ ಬೇಡಿಕೆ ಏನಿದೆ ಅದರ ಪ್ರಕಾರ, ಕೋರಿಕೆ ಪ್ರಕಾರ ಇಲ್ಲಿ ಒಂದು ಸೋಲಾರ್ ಹೈ ಮಾಸ್ಕ್ ದೀಪವನ್ನು ಇವತ್ತೇ ಶಂಕುಸ್ಥಾಪನೆ ಮಾಡಿ ಅದನ್ನ ಇನ್ನೊಂದು ವಾರದಲ್ಲಿ 15 ದಿವಸದಲ್ಲಿ ಮಾಡಿಕೊಡುವಂಥ ಕೆಲಸವನ್ನ ಮಾಡ್ತೇನೆ. ಒಂದು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ಹೈ ಮಾಸ್ಕ್ ದೀಪ, ಯಾಕೆಂದ್ರೆ ಊರಿಂದ ಹೊರಗಡೆ ಇದೆ ಇದು, ಇಲ್ಲಿ ಈವನ್ ವಿದ್ಯುತ್ ಸೌಲಭ್ಯ ಕೂಡ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಸೋಲಾರ್ ಹೈ ಮಾಸ್ಕ್ ಇದ್ರೆ ನಾನು ವೈಯಕ್ತಿಕವಾಗಿ ಇದೊಂದು ಸೋಲಾರ್ ಹೈ ಮಾಸ್ಕ್ ದೀಪವನ್ನ ಮಾಡಿಕೊಡ್ತೇನೆ. ಹಬ್ಬಕ್ಕಾಗಿ ಎಲ್ಲ ನಾಡಿನ ಸಮಸ್ತ ಜನರಿಗೆ, ವಿಶೇಷವಾಗಿ ನಮ್ಮ ಸಿರಾ ತಾಲೂಕಿನ ಎಲ್ಲ ಜನರಿಗೂ ಕೂಡ ದೇವರು ಶುಭ ಉಂಟು ಮಾಡಲಿ. ಏನು ಕಷ್ಟ ಕಾರ್ಪಣ್ಯಗಳಿದಾವೆ ಎಲ್ಲ ನಿವಾರಣೆ ಆಗಲಿ ಅಂತೇಳಿ ಈಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.